ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು IN Tech ಕನ್ನಡ ಚಾನಲ್. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಕಾರ್ಟೂನ್ ವಿಡಿಯೋಸ್ ಹೇಗೆ ಮಾಡೋದು ಅಂಥೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನೀಗ ಕ್ರೋಮ್ನ ಓಪನ್ ಮಾಡ್ಕೊಡ್ತೀನಿ. ಸೊ ಕ್ರೋಮ್ನ ಓಪನ್ ಮಾಡಿಕೊಂಡು ನಾನೀಗ ತೋರಿಸ್ತಾ ಇರೋದು ಆಟೋಡ್ರಾಫ್ಟ್ AI ನಾನು ಕಾರ್ಟೂನ್ ವಿಡಿಯೋಸ್ ಹೇಗೆ ಮಾಡೋದು, ಬೇರೆ ಇನ್ನು ಯಾವ ರೀತಿ ಬೇರೆ ಬೇರೆ ರೀತಿ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟು ನಾನೀಗ ಆಟೋಡ್ರಾಫ್ಟ್ AIನ ಓಪನ್ ಮಾಡ್ಕೊತೀನಿ. ಹೀಗೆ ಓಪನ್ ಆಗುತ್ತೆ. ಕ್ರಿಯೇಟ್ ಫ್ರೀ ಎನಿಮೇಷನ್. ಸೊ ಈಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಎನಿಮೇಷನ್ ಸ್ಟುಡಿಯೋ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಹೀಗೆ ಬಂದಾಗ ನಾನು 16:9 ರೇಷಿಯೋದಲ್ಲಿ ವೀಡಿಯೋಸ್ ಮಾಡ್ತೀವಿ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ಶಾರ್ಟ್ ವೀಡಿಯೋಸ್ ಮಾಡ್ತೀನಿ ಅಂತೇಳಿದ್ರೆ 9:16 ರೇಷಿಯೋದಲ್ಲಿ ಮಾಡ್ಬೋದು. ಸೊ ನಾನು 16:9 ಕೊಟ್ಟು ಕ್ರಿಯೇಟ್ ಕೊಡ್ತೀನಿ. ಸೊ ಫಸ್ಟು ಈ ರೀತಿ ಓಪನ್ ಆಗುತ್ತೆ, ಓಕೆನಾ. ಸೊ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಕ್ಯಾರೆಕ್ಟರ್ ಕಾಣುತ್ತೆ, ಮೀಡಿಯಾ. ಸೊ ಇನ್ನಿಷ್ಟು ಇಮೇಜಸ್ ಆಗಿರ್ಬೋದು, ವಿಡಿಯೋ, AI ವಾಯ್ಸ್ ಆಗಿರ್ಬೋದು, AI ಕ್ಯಾರೆಕ್ಟರ್. ಸೊ ಇವೆಲ್ಲ ಬೇಡ, ಇವೆಲ್ಲ ಪೇ ಮಾಡಬೇಕಾಗತ್ತೆ ಅನಿಸುತ್ತೆ. ಸೌಂಡ್ಸ್ ಇದೆ, ಮ್ಯೂಸಿಕ್ ಇದೆ, ಇವೆಲ್ಲ ಇದೆ. ಫಸ್ಟು ನಾವೀಗ ಯಾವ ರೀತಿ ಅಂದರೆ ಬ್ಯಾಕ್ಗ್ರೌಂಡ್ ಇಮೇಜಸ್ ತೊಗೊಳ್ಬೇಕಂತ ಹೇಳಿದ್ರೆ, ನೀವು ಆಲ್ರೆಡಿ ಪಿಂಟ್ರೆಸ್ಟ್ ಆ್ಯಪ್ ಆಗಿರ್ಬೋದು. ಸೊ ಇದರಲ್ಲಿ ನೀವು ಬ್ಯಾಕ್ಗ್ರೌಂಡ್ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಿಮಗಿಲ್ಲಿ ಮೀಡಿಯಾ ಅಂತ ಕಾಣಿಸ್ತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಾವು ಆಲ್ರೆಡಿ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಂಡಿದ್ರಿಂದ ಇಲ್ಲಿ ಬರೋ ಶೋ ಆಗುತ್ತೆ. ಇಲ್ಲಾಂದರೆ ನೀವು ಇಲ್ಲಿ ಅಪ್ಲೋಡ್ ಅಂತಿದೆಯಲ್ಲ, ಸೊ ಅಲ್ಲಿ ಹೋದರೆ ನಿಮಗೆ ಗ್ಯಾಲರಿ ಶೋ ಆಗುತ್ತೆ. ಸೊ ಗ್ಯಾಲರಿಯಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಇಲ್ಲಿ ನಾನು ಯಾವ್ದಾದ್ರು ಒಂದು ಇಮೇಜಸ್ನ ಹಾಕ್ಕೊತೀನಿ. ಸೊ ಈ ಇಮೇಜಸ್ನ ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಆದಮೇಲೆ ನಾವೀಗ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ತಗೊಳ್ಳೋಣ. ಸೊ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಿಮಗೆ ಒಂದಷ್ಟು ತುಂಬ ಕ್ಯಾರೆಕ್ಟರ್ಸ್ ಕಾಣುತ್ತೆ. ಇಲ್ಲಿ ಬೇಕಾದರೆ ಅವರೇ ಕೊಟ್ಟಿದ್ದಾರೆ. ದೇಸಿ, ವೆಸ್ಟರ್ನ್ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ವಿಲೇಜ್ ಆಗಿರ್ಬೋದು, ಬರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೀಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಶೋ ಆಗುತ್ತೆ. ಸೊ ದೇಸಿ ಸ್ಟೈಲ್ ಆಗಿರ್ಬೋದು, ಸೊ ಅದೇ ಕ್ಲಿಕ್ ಆಗುತ್ತೆ. ಕ್ಲಿಕ್ ಮಾಡೋದಕ್ಕೂ ಅದೇ ಶೋ ಆಗುತ್ತೆ. ಸೊ ನೀವು ಇಲ್ಲಿ ಯಾವ್ದು ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅದು ವೆಸ್ಟರ್ನ್ ಆದರೆ ಈ ರೀತಿ ತೋರಿಸುತ್ತೆ. ಇಂಡೋನೇಷ್ಯಾ ಆಗಿರ್ಬೋದು, ವಿಲೇಜ್ ಆಗಿರ್ಬೋದು. ಸೊ ವಿಲೇಜ್ ಸ್ಟೈಲಲ್ಲಿ ನೀವು ಕಾರ್ಟೂನ್ ವೀಡಿಯೋಸ್ ಮಾಡ್ತೀವಿ ಅಂದರೆ, ಸೊ ಆದರೆ ಅಪ್ಗ್ರೇಡ್ ಅಂತ ಬ್ಲೂ ಇರೋದು ನೀವು ಪೇ ಮಾಡಬೇಕಾಗತ್ತೆ. ಅದು ಬೇಡ, ನಾವು ಫ್ರೀ ಇರೋದನ್ನೇ ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಬರ್ಡ್ಸ್ ಆಗಿರ್ಬೋದು. ನೆಕ್ಸ್ಟ್ ಎನಿಮಲ್ಸು ಅಷ್ಟೇ ನೀವು ಯೂಸ್ ಮಾಡ್ಕೊಬೋದು. ಎಲ್ಲ ಫ್ರೀ ಇದೆ ಆಲ್ಮೋಸ್ಟ್. ವೆಹಿಕಲ್ಸ್ ಆಗಿರ್ಬೋದು, ರಿಲಿಜಿಯಸ್ ಆಗಿರ್ಬೋದು, ಹಾರರ್ ಆಗಿರ್ಬೋದು. ಹಾರರ್ ಏನಾದ್ರು ನೀವು ಕಾರ್ಟೂನ್ ವೀಡಿಯೋಸ್ ಕ್ರಿಯೇಟ್ ಮಾಡ್ತೀನಿ ಅಂದರೆ ಸೊ ಯೂಸ್ ಮಾಡ್ಕೊಬೋದು. ಈ ರೀತಿ ಶೋ ಆಗುತ್ತೆ. ಸೊ ನಾನು ಹಾಗೆ ಒಂದು ವಿಲೇಜ್ ಕ್ಯಾರೆಕ್ಟರ್ನ ತಗೊಳ್ಳೋಣ. ತಗೊಂಡ್ಮೇಲೆ ನಿಮಗಿಲ್ಲಿ ಸೈಡ್ ಫೋಸ್ ಅಂತಿದೆ, ಫ್ರಂಟ್ ಫೋಸ್ ಅಂತಿದೆ, ಬ್ಯಾಕ್ ಫೋಸ್ ಅಂತಿದೆ. ಬೇಕಾದ್ರೆ ನೀವು ಸೈಡ್ ಫೋಸ್ ಮೇಲೆ ಕ್ಲಿಕ್ ಮಾಡಿ ಯಾವ ರೀತಿ ಬೇಕಾದ್ರೆ ಇಲ್ಲಿ ತಗೊಳ್ಬೋದು. ಅದೇ ರೀತಿ ಫ್ರಂಟ್ ಕೂಡ ತಗೊಳ್ಬೋದು, ಬ್ಯಾಕ್ ಕೂಡ ತಗೊಳ್ಬೋದು. ಸೊ ಸೈಡ್ ಒಂದು ವೇಳೆ ಕ್ಲಿಕ್ ಮಾಡಿದ್ರೆ ನಾವು ವಾಕ್ ಮಾಡೋಣ. ಸ್ವಲ್ಪ ಸ್ಮಾಲ್ ಮಾಡಿಕೊಂಡು ಹಿಂಗೆ ಬರುತ್ತೆ ಸೈಡ್ ಫೋಸ್ ಆದರೆ. ಅದೇ ಒಂದು ವೇಳೆ ನೀವು ಮತ್ತೆ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಫ್ರಂಟ್ ತಗೊಳ್ಳೋಣ. ಹೇಗೆ ಕಾಣೋದು ಅಂತ ತೋರಿಸ್ತೀನಿ. ಈ ರೀತಿ ಬರುತ್ತೆ. ಒಂದು ವೇಳೆ ಫ್ರಂಟ್ ಆದರೆ ನಿಮಗೆ ಹೀಗೆ ಶೋ ಆಗುತ್ತೆ.
ಒಂದು ವೇಳೆ ನೀವು ಬ್ಯಾಕ್ ಫೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಬ್ಯಾಕ್ ಸೈಡಿಂದ ವಾಕ್ ಮಾಡೋ ರೀತಿಯಾದರೆ ನಿಮಗೆ ಹೀಗೆ ಬರುತ್ತೆ. ಸೊ ಈ ರೀತಿ ಬರುತ್ತೆ. ಈ ರೀತಿ ನೀವು ಮೂರು ರೀತಿ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. ನಾನು ಸದ್ಯಕ್ಕೆ ಇಲ್ಲಿ ಸೈಡ್ ತಗೊತೀನಿ. ತಗೊಂಡು ಇದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ಇಲ್ಲಿ ತಗೊಂಡು ಆ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಪಾತ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರೀತಿ ಶೋ ಆಗುತ್ತೆ. ಇದು ನಾವು ನೀಟಾಗಿ ಹೋಗಿ ಬಿಟ್ಟರೆ ಸೊ ವಾಕ್ ಕಂಪ್ಲೀಟಾಗಿ ಶೋ ಆಗುತ್ತೆ. ಈ ರೀತಿ ಶೋ ಆಗುತ್ತೆ. ಈಗ ಇದು ಗೊತ್ತಲ್ಲ. ನೆಕ್ಸ್ಟು ಯಾವ ರೀತಿ ಅಂತ ಹೇಳಿದ್ರೆ, ನೆಕ್ಸ್ಟು ಸೊ ಈ ಕ್ಯಾರೆಕ್ಟರಲ್ಲಿ ಅಂದರೆ ವಿಲೇಜ್ ಕ್ಯಾರೆಕ್ಟರ್ ಅಲ್ವಾ, ಈಗೇನಾದ್ರು ಸೊ ಕೊಡ್ಲಿ ಆಗಿರ್ಬೋದು, ಈ ಥರ ಏನಾದ್ರು ವಸ್ತುಗಳನ್ನ ಹಿಡ್ಕೊಂಡು ಹೋಗೋದು ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ, ಈಗ ನಾವು ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಆ ಕ್ಯಾರೆಕ್ಟರ್ ಮೇಲೆ ಹಿಂಗೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಪ್ರಾಪ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಲೆಫ್ಟ್ ಹ್ಯಾಂಡು, ರೈಟ್ ಹ್ಯಾಂಡು ಅಥವಾ ಹೆಡ್ ತಲೆ ಮೇಲೆ ಇಟ್ಕೊಂಡು ಹೋಗೋದು ಯಾವ ರೀತಿ ಅಂತ ಬ್ಯಾಕು ಅಂತ ತೋರಿಸ್ತಾ ಇದೆ. ಸೊ ನಾನಿಲ್ಲಿ ರೈಟ್ ಹ್ಯಾಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇಲ್ಲಿ ಶೋ ಆಗುತ್ತೆ, ಇಲ್ಲಾಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆಲ್ರೆಡಿ ಇದರಲ್ಲಿ ಕೊಟ್ಟಿದ್ದಾರೆ, ನಾವು ಡೌನ್ಲೋಡು ಕೂಡ ಮಾಡ್ಕೊಳ್ಬೋದು, ಮತ್ತು ಅವರೇ ಕೆಲವೊಂದು ಕೊಟ್ಟಿದ್ದಾರೆ. ಸೊ ಇದು ತಗೊಂಡು ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಪ್ ಆ್ಯಂಡ್ ಡೌನ್ ಅಂತಿದೆ ಹಿಂಗೆ ಕೊಟ್ಟರೆ ಸೊ ಕೆಳಗೆ ಅಥವಾ ಮೇಲೆ ಬರುತ್ತೆ, ಇಲ್ಲ ಲೆಫ್ಟ್ ಆ್ಯಂಡ್ ರೈಟ್ ಅಂತ ಕೊಟ್ಟರೆ ಸೊ ನಂತರ ನೀವಿಲ್ಲಿ ಅಡ್ಜಸ್ಟ್ ಪ್ರಾಪ್ ಪ್ಲೇಸ್ಮೆಂಟ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಈಗ ನೋಡಿ ಈ ರೀತಿ ಶೋ ಆಗುತ್ತೆ. ನೆಕ್ಸ್ಟ್ ಬೇರೆ ರೀತಿ ತೋರಿಸೋಣ. ನೆಕ್ಸ್ಟ್ ಅದೇ ಕ್ಯಾರೆಕ್ಟರ್ಗೆ ಸೊ ಈ ರೀತಿ ನೀವು ಸ್ಕ್ರಾಲ್ ಮಾಡ್ತಾ ಹೋದರೆ ಬೇಕಾದ್ರೆ ಸಿಗುತ್ತೆ. ಸೈಡ್ ಪೋಸ್ ಮಾಡೋಣ. ಇಲ್ಲಿ ಕಟ್ಟಿಂಗ್ ಟ್ರೀ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರಾಪ್ಸ್ ಮೇಲೆ ಹೋಗೋಣ. ರೈಟ್ ಹ್ಯಾಂಡ್, ಇಲ್ಲಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದೇ ರೀತಿ ಸೇಮು ಸೆಟ್ ಮಾಡ್ಕೊಳ್ಬೇಕು. ಅಡ್ಜಸ್ಟ್ ಕೊಡೋಣ. ಡನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲ ನಮಗೆ ಮರದ ತುಂಡು ಬೇಕು. ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ ಮತ್ತೆ ಬೇಡ, ಮೀಡಿಯಾಗೆ ಹೋದರೆ ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿದರೆ
ಸೋಲ್ ಕೂಡ ಇರುತ್ತೆ. ಸೊ ಈಗ ನೋಡಿ ಈ ರೀತಿ ಶೋ ಆಗುತ್ತೆ. ಕದೇ ಒಂಚೂರು ದೊಡ್ಡ ಮಾಡಿಕೊಂಡ್ರೆ ಸೊ ಟಚ್ ಆದ ರೀತಿ ಅನಿಸುತ್ತೆ. ನೋಡಿ ಈಗ ಯಾವ ರೀತಿ ಶೋ ಆಗುತ್ತೆ. ಈ ರೀತಿ ನೀವು ಬೇಕಾದ್ರೆ ಮಾಡ್ಕೊಬೋದು. ಇದು ತಗೊಳ್ಳೋಣ. ನೆಕ್ಸ್ಟು ನಾವೀಗ ಏನು ಮಾಡಬೇಕಂತ ಹೇಳಿದ್ರೆ, ಈಗ ನಾನು ನಿಮಗೆ ಈಗ ಎನಿಮಲ್ಸ್ನ ತಗೊಂಡು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಫಸ್ಟು ನೀವು ಎನಿಮಲ್ಸ್ ತೊಗೊಳ್ಬೇಕಾದ್ರೆ ಹಾಗೆ ಹೇಳ್ದಂಗೆ ಸೊ ಇಲ್ಲಿ ನಿಮಗೆ ಎನಿಮಲ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಎಲ್ಲ ರೀತಿ ಶೋ ಆಗುತ್ತೆ. ಸೊ ನಾನೀಗ ಒಂದು ತಗೊಂಡು ತೋರಿಸ್ತೀನಿ. ಸೊ ಟೈಗರ್ನೇ ತಗೊಳ್ಳೋಣ. ವಾಕ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಾನು ವಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಿಮಗೆ ಸೊ ಟೈಗರ್ ಬರುವಾಗ ಅದು ಸೌಂಡ್ ಆಗಿರ್ಬೋದು, ಅದು ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲೇ ನೀವು ಸೌಂಡ್ಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎಲ್ಲ ರೀತಿಯೂ ಇದೆ. ಕ್ಲೋತ್ ಸೌಂಡ್ ಆಗಿರ್ಬೋದು, ನಾವೀಗ ಬಟ್ಟೆ ಏನಾದ್ರು ಮರ್ಚುವಾಗ ಅದಾಗಿರ್ಬೋದು, ಡೋರ್ ವಿಂಡೋ ಶಬ್ದ ಆಗಿರ್ಬೋದು, ಸೊ ಫರ್ನಿಚರ್ಸ್ ಆಲ್ಮೋಸ್ಟ್ ಎಲ್ಲ ಇದೆ. ಸೊ ನಮಗಿಲ್ಲಿ ಯಾವುದು ಅಂತ ಹೇಳಿದ್ರೆ ಎನಿಮಲ್ ಅಂತಿದೆಯಲ್ಲ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಅದ್ರಲ್ಲಿ ನಿಮಗೆ ಟೈಗರ್ ಆಲ್ಮೋಸ್ಟ್ ಇರತ್ತೆ ಎಲ್ಲ. ಸೊ ಇದೆಯಲ್ಲ, ಸೊ ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಸೊ ನಿಮಗಿದು ಇನ್ನು ತುಂಬ ಲಾಂಗ್ ಬೇಕು ಸೌಂಡು ಅಂತೇಳಿದ್ರೆ ನೀವಿಲ್ಲಿ ಲೇಯರ್ ಡೂಪ್ಲಿಕೇಟ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬರ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ಹಿಂಗೆ ಅಡ್ಜಸ್ಟ್ ಮಾಡಿದ್ರೆ ಆಗುತ್ತೆ. ನೆಕ್ಸ್ಟು ಸೊ ಪಾತ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಆಗ ಹೇಳ್ದಂಗೆ ಮೂವ್ ಮಾಡಿದ್ರೆ ಸೌಂಡ್ ಆಗಿರ್ಬೋದು ನಿಮಗೆ ಚೆನ್ನಾಗಿ ಬರ್ತಿದೆ. ಬೇಕಾದ್ರೆ ಸ್ವಲ್ಪ ಇಂದ ಬಿಡೋಣ. ಸೊ ಈ ರೀತಿ ಗೊತ್ತಾಯಿತು. ನಿಮಗೆ ಯಾವುದೇ ರೀತಿ ನಿಮಗೆ ವಾಯ್ಸ್ ಬೇಕಂದರೂ ಕೂಡ ನಿಮ್ಮ ಯಾವುದೇ ಕ್ಯಾರೆಕ್ಟರ್ ಸೊ ನೀವು ವಿಡಿಯೋ ಮಾಡಬೇಕು ಅಂತಿದ್ರೆ, ಸೊ ಕಾರ್ಟೂನ್ ವಿಡಿಯೋಸ್ ಮಾಡಬೇಕಂತ ನಿಮಗೆ ಸೌಂಡ್ ಬೇಕು, ಆಟೋ ಡ್ರಾಫ್ಟ್ ಎಲ್ಲಿ ಅಂದರೆ ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ರೀತಿ ಬೇಕಾದ್ರೂ ಕುರಿ ಕೂಗೋ ರೀತಿ ಆಗಿರ್ಬೋದು, ಕುದುರೆದಾಗಿರ್ಬೋದು, ಆಗಿರ್ಬೋದು. ಸೊ ಈ ರೀತಿ ಬರುತ್ತೆ.
ಯೂಸ್ ಮಾಡ್ಕೊಬೋದು ನೀವು. ನೆಕ್ಸ್ಟು ಇನ್ನೊಂದು ಬ್ಯಾಕ್ಗ್ರೌಂಡ್ ತೊಗೊಂಡು ತೋರಿಸ್ತೀನಿ, ಬೇರೆ ರೀತಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ. ಸೊ ಇದನ್ನು ತಗೊಳ್ಳೋಣ. ಸೊ ಈಗ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅನಿಮಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಐಡಿಯಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈಗ ಯಾವ್ದಾದ್ರು ನೀವು ವಿಲೇಜ್ ಸ್ಟೋರಿ ಮಾಡ್ತಿದ್ದೀರಾ, ಹಾಲು ಕರೆಯೋ ರೀತಿ ಆಗಿರ್ಬೋದು, ಈ ರೀತಿಯಲ್ಲಿ ಇದು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಸೊ ನಾನೀಗ ಅದನ್ನು ನಿಲ್ಲಿಸಿದ್ದೀನಿ. ಈಗ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಒಂದು ಲೇಡಿ ಕ್ಯಾರೆಕ್ಟರ್ನ ತಗೊಳ್ಳೋಣ ಈಗ. ಸೊ ಇದೇ ಇರಲಿ, ಇಲ್ಲಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿ ನಿಮಗೆ ಅನಿಮೇಷನ್ ಸಿಗುತ್ತೆ. ಆದರೆ ನೀವು ಸರ್ಚ್ ಮಾಡಿ, ಈ ಥರ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ನೋಡಿ ಇಲ್ಲಿದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೊ ಒಂದು ನಿಮಿಷ, ಇದು ಬ್ಯಾಕ್ ಪೋಸ್ ಇದೆಯಾ? ಅಂದರೆ ಇದನ್ನು ಇದು ಮಾಡೋಣ. ಹೀಗೆ ಮಾಡೋಣ, ಸರಿ ಆಗುತ್ತೆ. ಹೀಗೂ ಚೆನ್ನಾಗಾಗುತ್ತೆ. ಸೊ ನೀವು ನೀವು ಆಲ್ರೆಡಿ ಒಂದು ಪಾತ್ರ ಏನಾರು ಹಿಂಗೆ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇಲ್ಲಿ ಅಡ್ಜಸ್ಟ್ ಮಾಡಬೇಕು. ಹಿಂಗೆ ಮಾಡಿದ್ರೆ ಆಯಿತು. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ರೀತಿ ನೀವು ಕೂಡ ಮಾಡ್ಕೊಬೋದು.